ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಅವರ ಅಪ್ಪಾಜಿಯವರ ಸಮಾಧಿ ಇವತ್ತು ಏನು ನೆಲಸಮಾಗಿದೆ. ಅವ್ರನ್ನ ಮಣ್ಣು ಮಾಡಿದಂಥ ಭೂಮಿ ಇವತ್ತು ಏನು ಅಭಿಮಾನಿಗಳು ಏನು ಶೋಕಸಾಗರಲ್ಲಿ ನೋವನ್ನು ಪಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಬಾಲಣ್ಣನವರು ಕುಟುಂಬದ ಒಂದು ಕಲಾ ಏನೋ ಕೋರ್ಟ್ನಲ್ಲಿ ಕೇಸ್ ಏನು ನಡೀತಿತ್ತು. ಮತ್ತು ಹಾಗೆ ಇವತ್ತು ಏನು ಅಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತು ಅಂಬರೀಷ್ ಅಣ್ಣನವರು ಅವ್ರ ನೇತೃತ್ವದಲ್ಲಿ ಇವತ್ತು ಜಾಗನ ಹುಡುಕಿ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದಾರೆ. ಆದರೂ ಸಹ ಜಾಗ ಕೊಡದೇ ಕುಟುಂಬದವರು ಸಹ ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಅವರ ಸಮಾಧಿನ ಪುಣ್ಯಭೂಮಿಯ ಅಸ್ಥಿ ತಗೊಂಡೋಗಿ ನಾವು ಮೈಸೂರಲ್ಲಿ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಅನುದಾನ ಪಡ್ಕೊಂಡು ಅಲ್ಲಿ ಶಾಲೆ ಕಟ್ಟಿದ್ದಾರೋ ಇನ್ನೊಂದು ಕಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಮೈಸೂರಲ್ಲಿ ಮಾಡಿದ್ದಾರೆ. ಆದರೂ ಸಹ ಎಲ್ಲೋ ಒಂದು ಕಡೆ ಇವತ್ತು ವಿಷ್ಣುವರ್ಧನ್ ಅವರ ಒಂದು ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ನೋವಾಗಿದೆ. ಇವತ್ತು ಕೇಳೋರು ಹೇಳೋರು ಯಾರೂ ಇಲ್ಲ. ಇವತ್ತು ರಾತ್ರೋರಾತ್ರಿ ಹೈಕೋರ್ಟ್ನ ಸ್ಟೇ ತಗೊಬಂದು ಇವತ್ತು ವಿಷ್ಣುವರ್ಧನ್ ಅವರ ಸಮಾಧಿನ ಧ್ವಂಸ ಮಾಡ್ತಾರೆ ಅಂದರೆ ಇವತ್ತು ಜನಸಾಮಾನ್ಯರು ಏನು ತಿಳ್ಕೋಬೇಕು? ಈ ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದಂಥ ಮೇರು ನಟ ನಮ್ಮ ವಿಷ್ಣುವರ್ಧನ್ ಅವರ ಅಪ್ಪಾಜಿಯವರ ಒಂದು ವ್ಯಕ್ತಿತ್ವ ಎಂಥದ್ದು, ಅವರ ಚಿತ್ರಗಳು ಎಂತೆಂಥದ್ದು, ಅವರ ಸೂರ್ಯವಂಶ, ಅವರ ನಾಗರಾವು, ಅವರ ಜನನಾಯಕ, ಅವರ ಚಿತ್ರಗಳನ್ನ ನೋಡಿದಂಥ ನನ್ನಂಥ ಎಷ್ಟೋ ಲಕ್ಷಾಂತರ ಯುವಕರುಗಳು ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ನಿಂತ್ಕೊಂಡು ಇವತ್ತು ಉದ್ಯೋಗಗಳನ್ನ ಮಾಡಿಕೊಂಡು ಇವತ್ತು ಉತ್ತಮವಾದಂಥ ಸುಸಂಸ್ಕೃತ ನಾಗರಿಕತೆನ ಬೆಳೆಸ್ಕೊಂಡು ಇವತ್ತು ವಿಷ್ಣುವರ್ಧನ್ ಅವರ ಆದರ್ಶಗಳನ್ನ ಬೆಳೆಸ್ಕೊಂಡು ದಾದಾ ಅವರ ಒಂದು ಸಾಹಸ ಕಲೆಗಳನ್ನ ತಿಳ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಚಿತ್ರರಂಗದಲ್ಲೂ ಇದ್ದಾರೆ. ಎಲ್ಲೋ ಒಂದು ಕಡೆ ಯಶ್ ಅವರು ಸಹ ಇವತ್ತು ಏನು ವಿಷ್ಣುವರ್ಧನ್ ಅವರ ಹೆಸರು ಹೇಳ್ಕೊಂಡು ರಾಮಾಚಾರಿ ಚಿತ್ರ ಮಾಡಿ ಯಶಸ್ಸನ್ನು ಕಂಡರು. ಇವತ್ತು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಸ್ವಾಗತ. ಎಲ್ಲೋ ಒಂದು ಕಡೆ ಧ್ವನಿ ಎತ್ತಿದವರು ಸಹ ಇವತ್ತು ನಾಯಕ ನಟರುಗಳು ಅವರ ಹೆಸರು ಹೇಳ್ಕೊಂಡು ಇವತ್ತು ಉನ್ನತ ಸ್ಥಾನಕ್ಕೆ ಹೋಗಿ ಇವತ್ತು ಧ್ವನಿ ಎತ್ತುದರದು ಒಂದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ಎಲ್ಲೋ ಒಂದು ಕಡೆ ಇವತ್ತು ಅದರಲ್ಲಿ ಸುದೀಪ್ ಸರ್ ಅವರು ದೇವಸ್ಥಾನನೇ ಇವತ್ತು ಒಡೆದಾಕಿದ್ದಾರೆ. ನಮಗೆ ಇನ್ನೆಲ್ಲಿ ನ್ಯಾಯ? ನಾವು ಎಷ್ಟೇ ದುಡ್ಡು ಖರ್ಚಾದರೂ ಆ ದೇವಸ್ಥಾನ ಕಟ್ತೀವಿ, ಅವ್ರ ಸ್ಟ್ಯಾಚು ಕಟ್ಟಿ ಅವರ ಹೆಸರನ್ನು ಉಳಿಸ್ತೀವಿ ಅಂತೇಳಿ ಸುದೀಪ್ ಅವರವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ಇವತ್ತು ನಾಯಕ ನಟರು ಎಲ್ಲೋ ಒಂದು ಕಡೆ ಚಿತ್ರರಂಗನೇ ಇವತ್ತು ಸಪೋರ್ಟ್ ಮಾಡದಿರುವಂಥ ಪರಿಸ್ಥಿತಿ ಆಗಿದೆ. ಒಂದು ಕಡೆ ಅಭಿಮಾನ್ ಸ್ಟುಡಿಯೋದಲ್ಲಿ ಬರ್ಡ್ ಆಗಿದೆ. ಎಲ್ಲೋ ಒಂದು ಕಡೆ ಅವರ ಒಂದು ಬಾಲಕೃಷ್ಣ ಅವರ ಮಕ್ಕಳುಗಳ ಮತ್ತು ಅವರ ಒಂದು ಕುಟುಂಬದ ಏನು ಕಲಹದಿಂದ ಇವತ್ತು ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಆಗಿದೆ. ಇವತ್ತು ರಾಜ್ಯ ಸರ್ಕಾರ ಹೊಣೆನೋ ಇಲ್ಲ ಅಂದರೆ ಕನ್ನಡ ಚಿತ್ರರಂಗ ಹೊಣೆನೋ ಇಲ್ಲ ಒಂದು ಕಡೆ ಅವರ ಕುಟುಂಬ ವಿಷ್ಣುವರ್ಧನ್ ಅಪ್ಪಾಜಿಯವರ ಕುಟುಂಬ ಹೊಣೆನೋ ಯಾವುದೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ನಮಗೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಬೇಸರ ಆದಂತೂ ಸತ್ಯ. ಅಭಿಮಾನಿಗಳು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ. ಇವತ್ತು ವಿಷ್ಣುವರ್ಧನ್ ಅಂದರೆ ಸಾಹಸ ಸಿಂಹ. ವಿಷ್ಣುವರ್ಧನ್ ಅಂದರೆ ಜೀವನ ಅಷ್ಟು ಮನಸ್ಸಲ್ಲಿ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೊಂದು ವಿಶ್ವಾಸ ಕೊಟ್ಟಿದ್ದಾರೆ. ಅಂಥ ವಿಷ್ಣುವರ್ಧನ್ ಅವರ ಸಮಾಧಿ ಇವತ್ತು ಧ್ವಂಸ ಆಗಿ ಇವತ್ತು ಎಲ್ಲೋ ಒಂದು ಕಡೆ ಏನಾಗಿದೆ? ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ? ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೈ ತೊಳ್ಕೊಂಡಿದೆ. ಇದು ಅವರ ಒಂದು ಕುಟುಂಬ ಬಾಲಕೃಷ್ಣ ಅವ್ರದ್ದು ನಾವೇನು ಮಾಡೋಕ್ಕಾಗಲ್ಲ, ಇದಕ್ಕೆ ನಾವೇನು ಹೊಣೆ ಅಲ್ಲ, ಇದಕ್ಕೆ ಅವರ ಕುಟುಂಬನೇ ಹೊಣೆ. ಮತ್ತು ವಿಷ್ಣುವರ್ಧನ್ ಅವರ ಕುಟುಂಬ ಒಪ್ಪಿಗೆ ಕೊಟ್ಟು ಮೈಸೂರಿಗೆ ಹೋಗಿದೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರನೂ ಸಹ ಕೈ ತೊಳ್ಕೊಂಡಿದೆ. ಒಂದು ಕಡೆ ಕುಟುಂಬದವರು ನಮಗೆ ಅಭಿಮಾನಿಗಳಿಂದ ನಮ್ಮ ಜೀವಕ್ಕೆ ಬೆದರಿಕೆಗಳಿದೆ ಅಂತಲೂ ಸಹ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಇವೆಲ್ಲ ಒಂಥರ ನಾಟಕೀಯನೋ ಏನೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ಇದ್ದಂಥ ದಿನಗಳಲ್ಲಿ ಪದ್ಮಶ್ರೀ ಇಲ್ಲ, ಪದ್ಮಭೂಷಣ ಇಲ್ಲ, ಮತ್ತು ಹಾಗೆ ಏನು ಅವ್ರಿಗೆ ಬರಬೇಕಾಗಿರುವಂಥ ಕರ್ನಾಟಕ ರತ್ನ ಇಲ್ಲ, ಭಾರತ ರತ್ನ ಇಲ್ಲ. ಇದ್ದಾಗಂತೂ ಅವ್ರಿಗೆ ಗೌರವಗಳು ಸಿಕ್ಕಿಲ್ಲ. ಅವರು ಸ್ವತಂತ್ರ ಸಂದರ್ಭದಲ್ಲೂ ಸಹ ವಿಷ್ಣುವರ್ಧನ್ ಅಪ್ಪಾಜಿ ಸ್ವತಂತ್ರ ಸಂದರ್ಭದಲ್ಲೂ ಸಹ ಇವತ್ತು ಗೌರವಗಳು ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರು ಏನು ಅರ್ಥ ಮಾಡ್ಕೋಬೇಕು? ಎಲ್ಲೋ ಒಂದು ಕಡೆ ನನ್ನಂಥ ಎಲ್ಲೋ ಒಂದು ಕಡೆ ಯುವಕರುಗಳಿಗೆ, ಎಲ್ಲೋ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಮತ್ತು ಎಲ್ಲೋ ನಾಗರಿಕರಿಗೆ ಎಲ್ಲೋ ಒಂದು ಕಡೆ ನೋವಾಗಿದೆ. ಆ ಒಂದು ಸಮಾಧಿ ಅಲ್ಲ, ಅದೊಂದು ದೇವಸ್ಥಾನ. ಏನು ಕೆಂಗೇರಿ ಬಳಿ ಇರುವಂಥ ಅಭಿಮಾನ್ ಸ್ಟುಡಿಯೋ ಏನಿದೆ, ಆ ಒಂದು ಸ್ಥಳ ಎಲ್ರಿಗೂ ಒಂದು ದೇವಸ್ಥಾನ. ಆ ದೇವಸ್ಥಾನನೇ ಇವತ್ತು
ಕೆಡವಿದ್ದಾರೆ ಅಂದರೆ ಎಲ್ಲೋ ನಮ್ಮ ಊರಿನ ಒಂದು ಕಳಸನೇ ಹೋದಂತ ಆಗಿದೆ. ಇಡೀ ರಾಜ್ಯದ 700 ಕೋಟಿ ಜನತೆ ಪ್ರೀತಿಸುವಂಥ ನಾಯಕ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಗೆ ಈ ದುರ್ದೈವ ಬಂತಲ್ಲ ಅಂತ ಎಲ್ಲೋ ಒಂದು ಕಡೆ ಕುಟುಂಬ ಒಂದು ಕಡೆ ಹೇಳಿಕೆ ಕೊಡ್ತದೆ. ಇದು ಬಾಲಕೃಷ್ಣ ಅವರ ಕುಟುಂಬದಿಂದ ಕಲಾ ಇದರಿಂದ ನಮಗೇನು ಗೊತ್ತಿಲ್ಲ, ಅದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿ ವಿಷ್ಣು ಅಪ್ಪಾಜಿ ಕುಟುಂಬ ಹೇಳ್ತದೆ. ಒಂದು ಕಡೆ ಒಂದು ಕಡೆ ಅವರ ಒಂದು ಕುಟುಂಬಗಳು ಈಗ ಯಾವುದಕ್ಕೂ ಹೊಣೆ ಅಲ್ಲ ಅಂತ ಹೇಳ್ಕೊಂಡ್ ಬರ್ತಿದೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಯೋಚನೆ ಮಾಡಬೇಕು. ಇಂದಿನ ದಿನಗಳಲ್ಲಿ ಎಂತೆಂಥ ಚಿತ್ರಗಳನ್ನ ಮಾಡಿದಂಥ ಶಂಕರ್ನಾಗ್ ಅವರ ಒಂದು ಸಮಾಧಿನೂ ಸಹ ಇಲ್ಲ. ಮತ್ತು ಇವತ್ತು ಅಂಬರೀಷ್ ಅಣ್ಣನವರ ಸಮಾಧಿ ಕಂಠೀರವ ಸ್ಟುಡಿಯೋದಲ್ಲಿದೆ, ಮತ್ತು ರಾಜ್ಕುಮಾರ್ ಅವರ ಸಮಾಧಿ ಕಂಠೀರವ ಸ್ಟುಡಿಯೋದಲ್ಲಿದೆ, ಅಪ್ಪು ಅವರ ಸಮಾಧಿ ಕಂಠೀರವ ಸ್ಟುಡಿಯೋದಲ್ಲಿದೆ, ಮತ್ತು ಪಾರ್ವತಮ್ಮ ರಾಜ್ಕುಮಾರ್